ನಾನಲ್ಲಿ ಕೂತಿದ್ದಾಗ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ ಅವರ ಒಬ್ಬ ಅಸಿಸ್ಟೆಂಟ್ ಕೈಯಲ್ಲಿ ಒಂದು ಸ್ಲಿಪ್ ಕಳಿಸ್ತಾರೆ, ಭೇಟಿ ಮಾಡಬೇಕು ಅಂತ ಹೇಳಿ. ನಾನು ಕದ್ದು ಮುಚ್ಚಿ ಮಾತಾಡ್ತಕ್ಕಂಥದ್ದು ಏನೂ ಇಲ್ಲ. ಯಾಕೆ ಅಧ್ಯಕ್ಷರೇ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ನಾನು ಇತ್ತೀಚೆಗೆ ಒಂದು ಅಮೆರಿಕ ಹೋಗಿದ್ದಾಗ ಒಂದು ಬುಕ್ನ ತಿರುವಾಗಬೇಕಾದ್ರೆ ಅದರಲ್ಲಿ ಈ ಬೈಬಲ್ನಲ್ಲಿರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಡೇ ಅಂತಕ್ಕಂಥ ಒಂದು ವಿಷಯದಲ್ಲಿ ಆ ಪುಸ್ತಕದಲ್ಲಿ ಕೆಲವು ಸಾಲುಗಳನ್ನು ನಾನು ಗಮನಿಸ್ತಾ ಅಧ್ಯಕ್ಷ ಅಮೆರಿಕಾದಲ್ಲಿ ಮೊನ್ನೆ. ಅಲ್ಲಿ ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರು, ಆ ಬೈಬಲ್ನ ಆ ಒಂದು ಇದನ್ನ ಕೋಟ್ ಮಾಡಿ, ಆ ಜಡ್ಜ್ಮೆಂಟ್ ಡೇ ಅಂತಕ್ಕಂಥದ್ರಲ್ಲಿ, ದ ಓನ್ಲಿ ಕನ್ಸೋಲೇಷನ್ ಇಸ್ ದಟ್ ದೇರ್ ಈಸ್ ಕಮಿಂಗ್ ಎ ಡೇ when everyone will give an account of their lives as they stand before Almighty God on Judgment Day, with no lawyer, with no lies, no facade, just them and true record of their life. ಇದರ ತಾತ್ಪರ್ಯ, ನ್ಯಾಯ ನಿರ್ಣಯದ ಆ ದಿನ ಬಂದೇ ಬರುತ್ತದೆ. ಅಂದು ನಮ್ಮ ನಡವಳಿಕೆ ಕಾಯಕಗಳಿಗೆ ನಾವೇ ಉತ್ತರಿಸಬೇಕು. ಆ ಮಹತ್ವದ ದಿನ ನಮ್ಮ ಪರವಾಗಿ ವಾದಿಸಲು ನ್ಯಾಯವಾದಿಗಳೂ ಇರುವುದಿಲ್ಲ, ಬಂಧುಗಳು ಅಭಿಮಾನಿಗಳೂ ಇರುವುದಿಲ್ಲ. ನಾವು ಪಾಲಿಸಿದ ಸತ್ಯ ಧರ್ಮಗಳೇ ನಮ್ಮನ್ನು ಕಾಯುತ್ತವೆ. ಈ ಜಡ್ಜ್ಮೆಂಟ್ ಡೇ ಈ ವಾಕ್ಯವನ್ನ ಈ ಸದನದಲ್ಲಿ ಓದ್ತಕ್ಕಂಥದ್ರ ಮುಖಾಂತರ ನಾನು ಈ ವಿಷಯಗಳು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ಅವತ್ತು ನಾನು ಹೋಗಿ ಭೇಟಿ ಮಾಡಿದೆ. ಆ ವಿಷಯಗಳೇನು ಚರ್ಚೆ ಮಾಡಿ ಅದು ಬೇಡ, ಅವ್ರ ಮನಸ್ಸಿಗೆ ನಾನು ಯಾಕೆ ನೋವು ಕೊಡಲಿ, ಆ ವಿಷಯಗಳು ಪ್ರಸ್ತಾಪ ಮಾಡಿ ಅವ್ರಿಗೇನು ನನ್ನ ಜೊತೆ ಚರ್ಚೆ ಮಾಡಿದ್ರು. ನಾನು ಅವರಿಗೆ, ನಾನೊಬ್ಬ ಚಿಕ್ಕವನು, ರಾಜಕೀಯದ ಅನುಭವ ಇಲ್ಲದೆ ಇರತಕ್ಕಂಥ ಒಂದು ಪ್ರಥಮ ಬಾರಿಗೆ ಈ ಒಂದು ವಿಧಾನಸಭೆಗೆ ಪ್ರವೇಶ ಮಾಡಿದಂಥವನು, ಅದು ಅವರಿಗೆ ಬಿಡ್ತೀನಿ, ಏನು ಚರ್ಚೆ ಮಾಡ್ಕೊಂಡು ಅಂತ ಹೇಳಿ. ಅಧ್ಯಕ್ಷ, ಇದಾದ ನಂತರ ಮತ್ತು ಇನ್ನೂ ಕೆಲವು ಘಟನೆಗಳು ಪ್ರಾರಂಭ ಆಯಿತು. ಇವತ್ತು ಈ ರಾಜ್ಯದ ರಾಜಕಾರಣದಲ್ಲಿ ಅಪ್ಪ ಮಕ್ಕಳು ಅಂತಕ್ಕಂಥದ್ದು ಪದೇ ಪದೇ ಹೇಳ್ತಾರೆ.